ಪಂಚರಲ್ಲಿ ಮೇಲು ಕೀಳು ಭೇದಬೇಕು, ನಾವೆಲ್ಲ ಒಂದಾಗಿ ಬಾಳಬೇಕು. ಪರಶಿವನ ಮಕ್ಕಳು ನಾವುಗಳೇ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣಾರ್ಥಿ. ನಾವು ದಿನನಿತ್ಯ ಪತ್ರಿಕೆಗಳಲ್ಲಿ ಓದೋದು, ನಾವೇ ಸ್ವತಃ ಕಣ್ಣಾರೆ ನೋಡೋದು, ಕಿವಿಯಾರೆ ಕೇಳೋದು ಹೆಚ್ಚು ಏನು ಅಂತ ಯೋಚನೆ ಮಾಡಿದರೆ ಅದು ಇವತ್ತು ಕೊಲೆ, ಸುಲಿಗೆ, ದರೋಡೆ, ಅತ್ಯಾಚಾರ, ಅನಾಚಾರ ಬರೀ ಇಂಥವೇ ಸುದ್ದಿ ಕೇಳ್ತಾ ಇರ್ತೀವಿ. ಅದರ ಜೊತೆಗೆ ಲಂಚಗುಳಿತನ, ಸಮಾಜಕ್ಕೆ ಒಳ್ಳೇದು ಮಾಡೋ ಬದಲು ಕೆಟ್ಟದ್ದನ್ನೇ ಮಾಡುವ ನಮ್ಮ ಸಮಾಜದ ರಾಜಕೀಯದ ಮುಖಂಡರುಗಳು, ಇವೆಲ್ಲ ನೋಡಿದರೆ ಏನು ಅನಿಸ್ತತಿ? ಇವಕ್ಕೆಲ್ಲ ಕೊನೆಯೇ ಇಲ್ವೇ ಅಂತ ಆಲೋಚನೆ ಮಾಡಿದರೆ ಮುಖ್ಯವಾಗಿ ಎದ್ದು ಕಾಣೋದು ಕುಸಿಯುತ್ತಿರುವ ಜನತೆಯಲ್ಲಿ, ಸಮಾಜದಲ್ಲಿ ಕುಸಿಯುತ್ತಿರುವ ಮೌಲ್ಯಗಳು. ಈ ಮೌಲ್ಯಗಳು ಕುಸಿದು 12ನೇ ಶತಮಾನದಲ್ಲಿ ಶರಣ ಬಸವೇಶ್ವರರ ನೇತೃತ್ವದಲ್ಲಿ ನಡೆದ ಕ್ರಾಂತಿ ಈ ಮೌಲ್ಯಗಳನ್ನು ಮರುಸ್ಥಾಪನೆ ಮಾಡಿ ಸಮಾಜವನ್ನು ಸುಸ್ಥಿತಿಯಲ್ಲಿ ಕೊಂಡೊಯ್ಯಲಿಕ್ಕೆ. ಅಂದರೆ ಅಂಥದೇ ಕ್ರಾಂತಿ ಆಗೋ ತನಕ ನಾವೇನು ಮಾಡಬೇಕಾಗಿಲ್ವಾ? ಈಗ ಕುಸಿದಿದೆ, ಅವಾಗ ಇನ್ನೂ ಜಾಸ್ತಿ ಕುಸಿದಿತ್ತು ಅಂತ ನಾವು ಇತಿಹಾಸದಲ್ಲಿ ಓದಿದ್ದೀವಿ. ಆ ಶರಣರ ಕ್ರಾಂತಿ ಆಗಿದ್ದಕ್ಕೆ ಕಾರಣ ಬಹಳ ಅಧೋಗತಿಗೆ ಹೋಗಿತ್ತು ಸಮಾಜ. ಅಂತ ಅಧೋಗತಿಗೆ ಹೋಗಕ್ಕೆ ಬಿಡ್ಬೇಕಾ? ಅದು ಯಾವಾಗ ಆಗುತ್ತೆ? ಅದು ಯಾವಾಗಾದರೂ ಆಗಲಿ ಅಧೋಗತಿಗೆ ಹೋಗಕ್ಕಂತ ಬಿಡಬಾರ್ದು. ಅದಕ್ಕೆ ನಾವೆಲ್ಲರೂ ಏನು ಮಾಡಬೇಕು? ಈಗ ಇದನ್ನೆಲ್ಲ ನೋಡಿ ದೇಶ ಪ್ರೇಮ ಕಡಿಮೆ ಆಗ್ತಾ ಇದೆ. ನಾವು ದೇಶಕ್ಕೋಸ್ಕರ ದುಡಿಬೇಕು, ಸಮಾಜಕ್ಕೋಸ್ಕರ ದುಡಿಬೇಕು, ಸ್ವಾರ್ಥ ಹೆಚ್ಚಾಗ್ತಾ ಇದೆ. ಇದನ್ನೆಲ್ಲ ನೋಡಿ ಇತ್ತೀಚೆಗೆ ಹೊಸ ಎಜುಕೇಶನ್ ಪಾಲಿಸಿ, ಹೊಸ ಶಿಕ್ಷಣ ಪದ್ಧತಿಯನ್ನ ಒಂದು 2020ರಲ್ಲಿ ತಜ್ಞರ ನೇತೃತ್ವದಲ್ಲಿ, ಕಸ್ತೂರಿ ರಂಗನ್ ಅವರ ನೇತೃತ್ವದಲ್ಲಿ ಒಂದು ಸಮಿತಿ ಮಾಡಿ ಅದನ್ನ ಬಿಡುಗಡೆ ಮಾಡಿದ್ರು ಕೇಂದ್ರ ಸರ್ಕಾರ. ಅದರಲ್ಲಿ ಎಲ್ಲದಕ್ಕಿಂತ ಹೆಚ್ಚು ಒತ್ತು ಕೊಟ್ಟಿರೋದು ಈ ಮೌಲ್ಯಗಳಿಗೆ. ಈ ಮೌಲ್ಯಗಳಿಗೆ ಕಡಿಮೆ ಆಗಿರೋದ್ರಿಂದಲೇ ಇಂಥವೆಲ್ಲ ಸಮಾಜದಲ್ಲಿ ಆಗ್ತಾ ಇರೋದು. ದೇಶ ಪ್ರಗತಿ ನಮಗೆಲ್ಲ, ಎಲ್ಲರಿಗೂ, ಪ್ರಪಂಚದಲ್ಲಿ ಎಲ್ಲರಿಗೂ ಗೊತ್ತಿದೆ. ನಮಗೆ ಎಲ್ಲರಿಗೂ ಗೊತ್ತಿದೆಯಲ್ಲ, ಗೊತ್ತಿಲ್ಲ ನನಗೆ. ಏನು? ಭಾರತೀಯ ಯುವಕರು ತುಂಬ ಬುದ್ಧಿವಂತರು, ತುಂಬ ಕೇಪಬಲ್ಲು, ಸಾಮರ್ಥ್ಯರು, ತುಂಬ ಅವರಲ್ಲಿ ಕಲೆ ಸಾಮರ್ಥ್ಯ ಇದೆ ಅಂತ ಸಾಬೀತು ಆಗಿದೆ. ಅರ್ಥ ಮಾಡ್ಕೊಂಡಿದ್ದಾರೆ ಅವರು. ಇಲ್ಲ ಅಂತರಿದ್ದಾರೆ. ಇದ್ರೂ ಕೂಡ ನಮ್ಮ ದೇಶ ಯಾಕೆ ಹೆಚ್ಚು ಮುಂದುವರಿಯಿಲ್ಲ? ನಮ್ಮ ಸಮಾಜ ಯಾಕೆ, ನಮ್ಮ ದೇಶ ಯಾಕೆ ಒಂದು ಸುಸ್ಥಿರ ಸಮಾಜವನ್ನ ಹೊಂದಿಲ್ಲ? ಅದು ಆಗಕ್ಕಾಗಿಲ್ಲ ಅಂತ ಯೋಚನೆ ಮಾಡಿ ಈ ಒಂದು ಮೌಲ್ಯಗಳು ಕಡಿಮೆ ಆಗಿರೋದ್ರಿಂದಲೇ ಈ ರೀತಿ ಆಗ್ತಾ ಇದೆ ಅಂತ ಮನಗಂಡು ಇದಕ್ಕೆ ಒತ್ತು ಕೊಟ್ಟು ಇದು ಮಾಡಿದ್ದಾರೆ. ಈ ಮೌಲ್ಯಗಳನ್ನ ಹೆಂಗ್ ಸ್ಥಾಪನೆ ಮಾಡೋದು? ಇದಕ್ಕೋಸ್ಕರ ಪುಸ್ತಕ ಬರೆದ್ರಾಗತ್ತಾ? ಏನ್ ಮಾಡಬೇಕು ಅಂತ ಯೋಚನೆ ಮಾಡಿದರೆ ನನ್ನ ಬಾಲ್ಯದ ನೆನಪುಗಳು ನೆನಪದು ನನಗೆ. ಅದನ್ನ ಸ್ವಲ್ಪ ಹಂಚ್ಕೊಂಡ್ಬಿಡ್ತೀನಿ, ಅದನ್ನ ಆಮೇಲೆ ಮುಂದುವರೆ. ಒಬ್ಬ ಟೀಚರು ಬಂದರು ನಮ್ಮೂರಿಗೆ. ಅವರು ಬಂದ ಕೂಡಲೇ ಏನು ಮಾಡಿದ್ರು, ನಾವು ಅವಾಗ 6ನೇ ಕ್ಲಾಸು 5ನೇ ಕ್ಲಾಸು 5, 6, 7ರಲ್ಲಿ ಇದ್ರು.
ನೀವು ಇವತ್ತು ಏನು ಸುಂದರವಾದದನ್ನು ನೋಡಿದ್ರಿ ಅಂತ ಕೇಳಕ್ ಶುರು ಮಾಡಿದರು ವಿದ್ಯಾರ್ಥಿಗಳನ್ನು ನಮ್ಮನ್ನೆಲ್ಲ. ನಾವೆಲ್ಲ ಸಾಮಾನ್ಯವಾಗಿ ಸುಂದರವಾದ ಹೂವು ನೋಡಿದ್ವಿ, ಸುಂದರವಾದ ಮರ ನೋಡಿದ್ವಿ, ಸುಂದರವಾದ ಗಿಡ ನೋಡಿದ್ವಿ. ಹೀಗೆ ಸುಂದರತೆಯನ್ನ ಮೇಲೆ ಸುಂದರವಾಗಿ ಡ್ರೆಸ್ ಹಾಕೊಂಡು ಬಂದಿರೋ ಕೆಲವು ವಿದ್ಯಾರ್ಥಿಗಳು ನಮ್ಮ ಸಹಪಾಠಿಗಳನ್ನು ನೋಡಿದ್ವಿ. ಸುಂದರವಾಗಿ ಇರ್ತಕ್ಕಂಥ ಒಂದು ಬಸ್ ನೋಡಿದ್ವಿ, ಸ್ಕೂಟರ್ ನೋಡಿದ್ವಿ, ಕಾರ್ ನೋಡಿದ್ವಿ. ಇಂಥದ್ದೇ ಅಪರೂಪ ಕಾರ್ ಬಂದ್ರೆ ಊರುಗಳಿಗೆ ಕಾರ್ ನೋಡೋದೇ ಒಂದು ಸುಂದರವಾದ್ದು ಮನಸ್ಸಿಗೆ. ಇಂಥವನ್ನೇ ಹೇಳ್ತಾ ಬರ್ತಿದ್ರು. ಗ್ರ್ಯಾಜುಯಲಿ ಏನ್ ಮಾಡಿದ್ರು, ಇವತ್ತು ನಾನು ಸುಂದರವಾದದ್ದೇನು ನೋಡಿದೆ ಅಂದ್ರೆ ಸರ್, ರಸ್ತೆ ದಾಟಕರ ಒಬ್ಬ ಕುರುಡನಿಗೆ ಒಬ್ಬ ವಿದ್ಯಾರ್ಥಿ ಕೈ ಹಿಡ್ಕೊಂಡು ದಾಟಿಸಿದ ರಸ್ತೆನ. ಇನ್ನೊಬ್ರು ಇವತ್ತು ನಮ್ಮೂರಿಗೆ ಒಂದು ಬಸ್ ಬಂದಿತ್ತು, ಬಸ್ನಲ್ಲಿ ಹತ್ತಕರ ಸಹಾಯ ಮಾಡಿದ್ರು. ಹೀಗೆ ಇದನ್ನೆಂಥದೇ ಹೇಳ್ತಾ ಹೋದ್ರು. ಆಮೇಲೆ ಇವತ್ತು ನಮ್ಮ ನಮ್ಮ ಸಹಪಾಠಿ ಒಬ್ಬ ಊಟಕ್ಕೆ ತಂದಿರೋದು, ಈಗೇನೋ ಮಧ್ಯಾಹ್ನ ಬಿಸಿ ಊಟ ಇರುತ್ತೆ, ಮೊದಲು ಬಿಸಿ ಊಟ ಇರ್ತಿರ್ಲಿಲ್ಲ, ಮನೆಯಿಂದನೇ ತಗೊಂಡೋಗ್ಬೇಕು. ಇವತ್ತು ನಾವು ಒಬ್ಬ ಒಬ್ಬ ವಿದ್ಯಾರ್ಥಿ ಊಟ ತಂದಿಲ್ದನಿಗೆ ಊಟ ಹಂಚಿಕೊಂಡು ಊಟ ಮಾಡಿದ್ದನ್ನ ನೋಡಿದೆ. ಮತ್ತೆ ಕೆಲವರು ಇವತ್ತು ಒಬ್ಬ ವಿದ್ಯಾರ್ಥಿ ಇನ್ನು ಇಬ್ಬರು ಮೂರು ವಿದ್ಯಾರ್ಥಿಗಳಿಗೆ ಅವನಿಗೆ ತಿಳಿದಿದ್ದನ್ನ ಅವ್ರಿಗೆ ಕಷ್ಟ ಆಗಿದ್ದನ್ನ ಹೇಳ್ಕೊಡ್ತಾ ಇದ್ದಿದ್ದನ್ನ ನೋಡಿದೆ. ಹಾಗೇನೆ ಇಂಥ ಬರೀ ಹೂವಿನಲ್ಲಿ ಸುಂದರತೆಯನ್ನ, ಪ್ರಕೃತಿಯಲ್ಲಿ ಸುಂದರತೆಯನ್ನ ಕಾಣಕ್ ಶುರು ಮಾಡಿದರು. ಇದೇ ವಿದ್ಯಾರ್ಥಿಗಳು ಗ್ರ್ಯಾಜುಯಲಿ ಸುಂದರವಾದ ಮಾತು ಕೇಳಿದೆ, ಒಳ್ಳೆಯ ಮಾತುಗಳನ್ನು ಕೇಳಿದೆ. ಜಗಳ ಆಡ್ತಾ ಇದ್ರು, ಅವ್ರನ್ನ ಬಿಡಿಸೋದು ನೋಡಿದೆ. ಇನ್ನು ಆಮೇಲೆ ನಿನ್ನೆ ದಿನ ಸಂಜೆ ಒಳ್ಳೆ ಒಂದು ಪ್ರವಚನ ನಡೀತಾ ಇತ್ತು, ಅದನ್ನು ಕೇಳಿ ಸ್ವಾಮಿಗಳು ಬಹಳ ಒಳ್ಳೆ ಮಾತು ಹೇಳಿದ್ರು. ಇಂಥವನ್ನೆಲ್ಲ ಹೇಳಕ್ ಶುರು ಮಾಡಿದ್ರು. ಅಂದ್ರೆ ಇದರಲ್ಲಿ ಈಗ ನೋಡಿ, ಅವ್ರನ್ನ ಆಲೋಚನೆ ಮಾಡಕ್ ಹಚ್ಚಿದ್ರೆ ಅಲ್ಲಿಂದ ಎಲ್ಲಿ ತನಕ ಹೋಗ್ತದ ವಿದ್ಯಾರ್ಥಿಗಳಿಗೆ ಆಲೋಚನೆ. ಇದು ಒಂದು ಸುಲಭವಾದ ಸಾಧನ. ಯಾತಕ್ಕೆ? ಮೌಲ್ಯಗಳನ್ನ ವಿದ್ಯಾರ್ಥಿಗಳಲ್ಲಿ ಅಳಿಸಿಕೊಳ್ಳಲಿಕ್ಕೆ. ವಿದ್ಯಾರ್ಥಿಗಳೇ ಆಗ್ಬೇಕು ಅಂತ ಏನಿಲ್ಲ. ನಮ್ಮ ಮನೆಗಳಲ್ಲಿ ಮಕ್ಕಳಿಗೂ ಕೂಡ ಇಂಥ ಪ್ರಶ್ನೆಗಳನ್ನ ಕೇಳಿ ಅವರನ್ನ ಆ ರೀತಿಯಲ್ಲಿ ಆಲೋಚನೆ ಮಾಡಕ್ ಹಚ್ಚಬಹುದು. ಅದ್ರ ಜೊತೆಗೆ ಆ ಟೀಚರ್ ಇನ್ನೊಂದು ಮಾಡಿದ್ರು. ಅವರು ಮೊದಲನೇ ದಿನ ಬರಕರನೆ ಅವಾಗ ಈಗ ಅಂತ ಸಣ್ಣ ಪುಸ್ತಕಗಳು ನಾನು ನೋಡ್ತಾನೆ ಇಲ್ಲ ಅಂಗಡಿಗಳಲ್ಲಿ. ಹಿಂಗೆ ಅಪರೂಪಕ್ಕೆಲ್ಲ ಯಾರಾದ್ರೂ ಪ್ರಿಂಟ್ ಮಾಡಿಸ್ಕೊಡ್ತಾರೆ. ಏನು ವಚನದ ಪುಸ್ತಕಗಳು, ಅಕ್ಕಮದುವೆ ವಚನ, ಮುಖ್ಯವಾದ ವಚನಗಳು, ಒಂದು 10, 20, 50, ಅದಕ್ಕೆ 4 ಆಣೆನೋ 8 ಆಣೆನೇ ಬೆಲೆ. ಅವಾಗ ಅಂಥವು ಒಂದು 25 ಪುಸ್ತಕ ತಗೊಂಬಂದಿದ್ರು. ದಿನಾ ತರೋರು ಅದನ್ನ ಸ್ವಲ್ಪ ದಿವಸ. 4 ಆಣೆದಿರ್ಬೋದು, 8 ಆಣೆದಿರ್ಬೋದು. ಅದನ್ನ ಹುಡುಗರಿಗೆ ಕೊಟ್ಟು, ಇದನ್ನ ನೋಡಪ್ಪ ಇಟ್ಕೊ, ನೀನು ನಿಮ್ಮ ಮನೆಯಲ್ಲಿ 4 ಆಣೆ 8 ಆಣೆ ನಿಮ್ಮ ಹಿರಿಯರು ಕೊಡಕ್ ಸಾಧ್ಯ ಆದ್ರೆ ಇಸ್ಕೊಂಡ್ ಬಾ, ಇಸ್ಕೊಂಡ್ ಕೊಡು. ಅದಾಗ್ಲಿಲ್ಲ ಅಂದ್ರೆ ಪರವಾಗಿಲ್ಲ, ನೀನು ಓದು. ನೀನು ಓದಿದ್ಮೇಲೆ ನಿಮ್ಮ ಮನೆಯವರೆಲ್ಲ ಓದಕ್ ಹೇಳು. ನಿಮ್ಮ ಮನೆಯವ್ರು ಓದೋದ್ಲೇನೆ ಅಕ್ಕಪಕ್ಕದ ಮನೆಯವ್ರಿಗೆ ಓದಕ್ ಕೊಡು. ನಿನಗೆ ಅರ್ಥ ಗೊತ್ತಾಯಿದ್ರೆ ನಿಮ್ಮ ಯಜಮಾನ್ ಮನೆಯಲ್ಲಿ ಹಿರಿಯರನ್ನ ಕೇಳು, ತಿಳ್ಕೊ. ಆದ್ರೆ ಒಂದು ನೀನು ಮಾಡಲೇಬೇಕಾದ್ದೇನು ಅಂದ್ರೆ, ಪ್ರತಿ ಶನಿವಾರ ಮಾರಲ್ ಸೈನ್ಸ್ ಕ್ಲಾಸ್ ಇರ್ತಿತ್ತು. ಅದರಲ್ಲಿ ಒಂದು ವಚನಗಳನ್ನು ಹೇಳ್ಬೇಕು. ಪ್ರತಿಯೊಬ್ಬರು ವಚನ ಹೇಳ್ಬೇಕು ಒಂದೊಂದು. ಈಗೇನು ನಾವು ಈ ದಿನ ಒಂದೊಂದು ವಚನ ಅಥವಾ ಒಂದು ಇದನ್ನ ಹಂಚ್ಕೊಳ್ತೀವಲ್ಲ ಪ್ರಾರ್ಥನೆ ಟೈಮ್ನಲ್ಲಿ, ಸಂಜೆ ಹೊತ್ತು, ಇದನ್ನೆಲ್ಲ ಅದು ಅವಾಗ ಆ ವಚನ ಹೇಳದ್ಮೇಲೆ ಕೆಲವರು ರಾಗವಾಗಿ ಹೇಳೋರು ಹೆಣ್ಮಕ್ಳು, ವಿದ್ಯಾರ್ಥಿನಿಯರು. ಅವ್ರು ಯಾರಿಗೆ ಸಂಗೀತದಲ್ಲಿ ಆಸಕ್ತಿ ಇತ್ತೋ, ಅಭ್ಯಾಸ ಮಾಡ್ಕೊಂಡಿದ್ರು ಅವರು. ಇಲ್ಲದೆ ಇದ್ದಾರೆ ಹಂಗೆ ನಾರ್ಮಲ್ ಆಗಿ ಓದೋದು. ಅದು ಓದೋದಂಗಿಲ್ಲ, ಕಂಠಪಾಠ ಮಾಡ್ಕೊಂಡೇ ಹೋಗ್ಬೇಕಿತ್ತು. ಕಂಠಪಾಠ ಮಾಡ್ಕೊಳ್ಳೋದಿದ್ರೆ ಒಂದು ರೀತಿ ಪನಿಷ್ಮೆಂಟ್ ಇರ್ತಿತ್ತು.
ಅದಕ್ಕೆಲ್ಲ ಹೋಗೋದು ಬೇಡ, ಕಂಠಪಾಠ ಮಾಡ್ಕೊಂಡು ಬರ್ತಿದ್ರು ಎಲ್ಲರೂ. ಅಂದ್ರೆ ಆ ಶಿಸ್ತು ಕಲೀಲಿಕ್ಕೆ, ಮೌಲ್ಯಗಳನ್ನು ಅಳವಡಿಸ್ಕೊಳ್ಳಲಿಕ್ಕೆ ಎಂಥ ಒಂದು ಇದು ಮಾಡಿದ್ರು. ಅದು ಟೆಕ್ಸ್ಟ್ ಬುಕ್ನಲ್ಲಿ ಇರೋ ಪಾಠ ಮಾಡಕ್ಕರೂ ಇಂಥವೆಲ್ಲ ಹೇಳ್ಬೋದು. ಹೇಳೋದಕ್ಕಿಂತ ಅವ್ರ ಆಚರಣೆಗೆ ತಂದ್ರೆ ಮೌಲ್ಯಗಳನ್ನು ಬೇಗ ಅಂತರ್ಗತ ಆಗ್ಬಿಡ್ತಾವ. ಆಮೇಲೆ ಆ ವಚನಗಳು ಅರ್ಥ ಹೇಳ್ತಿದ್ರು. ಅದಕ್ಕೆ ಆ ಮಾರಲ್ ಸೈನ್ಸ್ ಕ್ಲಾಸ್ನಲ್ಲಿ 5, 6, 7, 8 ಎಲ್ಲ ವಿದ್ಯಾರ್ಥಿಗಳು ಇರಬೇಕು, ಎಲ್ಲ ಟೀಚರ್ಗಳು ಇರಬೇಕು ಮಿಡ್ಲ್ ಸ್ಕೂಲ್ನಲ್ಲಿ. ಅದರಲ್ಲಿ ಒಬ್ಬೊಬ್ರು ಒಂದೊಂದಕ್ಕೆ ಅರ್ಥ ಹೇಳ್ಬೇಕು ಅವರು. ಅಂದ್ರೆ ಎಲ್ಲ ಟೀಚರ್ಗಳನ್ನು ಕೂಡ ಅವರು ಯೋಚನೆ ಮಾಡಕ್ ಹಚ್ಚಿದ್ರು. ಬರೀ ಪಾಠ ಹೇಳ್ಕೊಟ್ಟು ಪುಸ್ತಕ ಪುಸ್ತಕ ಇರೋದನ್ನ ಹೇಳೋದಲ್ದೇನೆ ಇಂಥವನ್ನ ಮೌಲ್ಯಗಳ ಬಗ್ಗೆ ಹೇಳ್ತಾ ಹೋದಾಗ ಎಲ್ಲರೂ ಆ ಬಾಲ್ಯದಲ್ಲಿ ಮೂಡಿದಂತ ಆ ಪ್ರಜ್ಞೆ ಏನೈತಲ್ಲ ಅದು ನಿರಂತರವಾಗಿರ್ತೈತಿ. ಎಷ್ಟು ವರ್ಷ ಆದ್ರೂ ಇವತ್ತಿಗೂ ನನಗೆ ಅದು ನೆನಪಾಗುತ್ತೆ. ಅಂತ ಟೀಚರ್ಗಳು ನೆನಪಾಗ್ತಾರೆ. ಇದನ್ನ ಬರೀ ಟೀಚರ್ಗಳೇ ಮಾಡ್ಬೇಕಾ ಮೌಲ್ಯಗಳ ಅಳವಡಿಕೆ ಪ್ರಯತ್ನನ? ಇಲ್ಲ, ಎಲ್ಲರೂ ಮಾಡ್ಬೋದು, ನಾವೆಲ್ಲರೂ ಮಾಡ್ಬೋದು. ನಮ್ಮಲ್ಲಿ ಚಿಕ್ಕ ಮಕ್ಕಳಿಗೆ ಇಂಥದೇ ಪ್ರಶ್ನೆ ಕೇಳಿ, ಇಂಥದೇ ಒಂದು ಇದನ್ನ ಅಭ್ಯಾಸ ಮಾಡಿ, ಆಮೇಲೆ ಎಲ್ಲರೂ ಕೊನೆ ಪಕ್ಷ ಒಂದು ಸಲ ಆದ್ರೂ ದಿವಸಕ್ಕೆ ಒಟ್ಟಿಗೆ ಊಟ ಮಾಡಕರ ಹಾಗೇನೆ ಮಾತಾಡ್ತಾ ಲೋಕಾಭಿರಾಮವಾಗಿ ಇಂಥವನ್ನೆಲ್ಲ ಎತ್ತಿ ಹೇಳ್ಬೋದು. ನಮ್ಮ ಅಜ್ಜ ಇರ್ತಿತ್ತು. ಈಗ ಅದು ಸಾಧ್ಯನೇ ಇಲ್ಲ. ಎಲ್ಲರ ಮನೆಯಲ್ಲೂ ಅಜ್ಜಿಗಳಿಗೆ ಮೊಮ್ಮಕ್ಕಳು ಇರೋಕೆ ಅವಕಾಶ ಇಲ್ಲ. ಆದ್ರೆ ಯಾರಿಗೆ ಮೊಮ್ಮಕ್ಕಳು ಇರ್ತಾರೋ, ಅಜ್ಜ ಅಥವಾ ಮೊಮ್ಮಕ್ಕಳಿಗೆ ಅಜ್ಜಾರು ಇರ್ತಾರೋ ಅವ್ರು ಪುಣ್ಯವಂತರು. ಅಂದ್ರೆ ಜೊತೆಗೆ ಈಗ ನಮ್ಮ ಮೊಮ್ಮಕ್ಕಳು ಎಲ್ಲೋ ಇರ್ತಾರೆ, ಅವ್ರಿಗೆ ಅವ್ರ ಅಪ್ಪನಿಂದ ಏನಾರು ಕಲಿಬೇಕಷ್ಟೇ. ನಮ್ಮ ನೋಡಿ ಏನಾರು ಕಲ್ತಿದ್ರೆ ಅಂದಾಗೇನೆ ಇಲ್ಲಿ ಮನೆಯಲ್ಲಿದ್ದಾಗ ಮಕ್ಕಳಿಗೆ ನಾವು ಹೇಳೋದಕ್ಕಿಂತ ಹೆಚ್ಚಾಗಿ ನಾವು ಮಾಡೋದು ನೋಡಿ ಕಲಿಯೋದು ಹೆಚ್ಚು. ಆದ್ರಿಂದ ತುಂಬಾ ಚೆನ್ನಾಗಿ ಗಮನಿಸ್ತಾ ಇರ್ತಾರೆ ಮಕ್ಕಳು. ನಾವೇನ್ ಮಾತಾಡ್ತೀವಿ, ನಾವೇನ್ ಮನೆಯಲ್ಲಿ ಮಾತಾಡ್ತೀವೋ, ಬೇರೆಯವ್ರ ಹತ್ರ ಹೆಂಗೆ ನಾವು ನಡ್ಕೋತೀವೋ ಅನ್ನೋದನ್ನ ಬಹಳ ಕ್ಲೀನಾಗಿ ಅಬ್ಸರ್ವ್ ಮಾಡ್ತಾರ. ನಾವೇನಾದ್ರು ಕೆಟ್ಟ ಪದಗಳಿಂದ ಬೈತಾ ಇರ್ದಿದ್ರೆ ಅಲ್ಲಿ ಸ್ಕೂಲ್ನಲ್ಲಿ ಅವೇ ಬರ್ತಾವ ಬಾಯಿಂದ ಮಕ್ಕಳಿಗೆ, ಗೊತ್ತಿಲ್ದೇನೆ ಬಂದ್ಬಿಡ್ತವೆ. ಅಥವಾ ಕೆಲಸ ಮಾಡೋರಿಗೆ ಅವ್ರೇನು ದೊಡ್ಡರು ಏನೋ ನಾವೆಲ್ಲ ದೊಡ್ಡವರು ಅಂತ ಬೈತಾರೆ ಹಿರಿಯರು. ಆ ಬೈಗುಳುಗಳನ್ನ ಬೇರೆ ಕೆಲಸ ಮಾಡೋರಿಗೆ ಚಿಕ್ಕ ಮಕ್ಕಳು ಕೂಡ ಪ್ರಯೋಗ ಮಾಡ್ತಾರೆ. ಅಂದ್ರೆ ನಾವೆಷ್ಟು ಸೂಕ್ಷ್ಮವಾಗಿರ್ಬೇಕು ನೋಡಿ, ಯಾರೇ ಆಗಲಿ, ಹಿರಿಯರಾಗಿದ್ದರೂ ಕೂಡ. ಹಾಗೆ ಅವರು ನೋಡಿ ಕಲಿಯುತ್ತಾರ ಅನ್ನೋದನ್ನ ನಾವು ಮನಸ್ಸಿನಲ್ಲಿ ಇಟ್ಕೊಳ್ಳೋದು, ನಾವು ಮೌಲ್ಯಗಳನ್ನ ಹೆಂಗೆ ನಾವು ಅಳವಡಿಸಿಕೊಂಡಿದೀವಿ ಅನ್ನೋದನ್ನ ಗಮನಿಸ್ತಾ ಇರ್ತಾರೆ ಅವರು. ಬರೀ ಹೇಳಿದ್ರೆ ಯಾರು ಫಾಲೋ ಮಾಡೋದಿಲ್ಲ. ನಾವು ಮಾಡ್ತಾ ಇದ್ರೆ ಅದು ಬೇಗ ಮನವರಿಕೆ ಆಗುತ್ತೆ. ಆ ರೀತಿ ಆ ಮೌಲ್ಯಗಳನ್ನ ಅಳವಡಿಕೆ ಮಾಡಿಕೊಳ್ಳುವ ಮೂಲಕ ನಾವು ಅವನ್ನ ಸುಲಭವಾಗಿ ಹೇಗೆ ಅವನ್ನ ಮಕ್ಕಳಿಗೆ ತಲುಪಿಸೋದು ಅಂತ ಮಾಡ್ಕೋತಾ ಬಂದ್ರೆ, ನಮ್ಮ ಅಜ್ಜ ಹೇಳ್ತಿತ್ತು ಯಾವಾಗ್ಲೂ, ನಮ್ಮ ಅಜ್ಜ ಫಾಲೋ ಮಾಡ್ತಿದ್ದೇನು ಅಂತಂದ್ರೆ 2 ಜೊತೆ ಪಂಚೆ ಜುಬ್ಬ, ಒಂದು ಪೇಟ ರುಮಾಲ್ ಬಿಳಿ ಬಟ್ಟೆ. ನಮ್ಮ ಅಪ್ಪ ಏನಾದ್ರೂ ಒಂದು ಕಿತ್ಕೊಳ್ಳೋದಕ್ಕಿಂತ ಮುಂಚೆ ಇನ್ನೊಂದು ತಂದ್ರೆ ಹಬ್ಬ ಬಂತು ಏನೋ ಬಂತು ಅಥವಾ ಇನ್ಯಾರಿಗ ತಗೊಳ್ತಾರ ಅಂತಂದು ಅವ್ರಿಗೆ ಸರಿಯಾಗಿ ಬೈತಿದ್ರು. ಯಾಕೆ ತಂದೆ, ಇದೇ ಅಲ್ಲ ಕಿತ್ತಿದೆ ನೋಡಿ ಆ ಕಡೆ, ಅದನ್ನ ಕಿತ್ತ ಸ್ವಲ್ಪ ಹೊಲ್ಕೊಳಕ್ ಬರುತ್ತೆ. ಆಮೇಲೆ ದಿನ ಸರ್ವಜ್ಞನ ವಚನ, ಸೋಮೇಶ್ವರ ಶತಕ ಇಂಥವನ್ನೆಲ್ಲ ಹೇಳ್ತಿದ್ರು ಕುಂದರ್ಸ್ಕು ಸಂಜೆ ಹೊತ್ತು ಓದಕ್ಕೆ ಶುರು ಮಾಡೋಕ್ಕಿಂತ ಮುಂಚೆ ಈ ತರ ಅವ್ರದೇ ಅದ ರೀತಿಯ ಸತ್ಸಂಗ. ಇದನ್ನ ನಾವು ಎಲ್ಲರ ಮನೆಗಳಲ್ಲೂ ಮಾಡಿದ್ರೆ, ಎಲ್ಲ ಶಾಲೆಗಳನ್ನು ಅಳವಡಿಸಿಕೊಂಡ್ರೆ ನಮ್ಮ ಸಮಾಜಕ್ಕೆ ಇಂಥ ದುಸ್ಥಿತಿ ಬರೋದಿಲ್ಲ. ಅಯ್ಯೋ ಏನಪ್ಪ ಮಾಡೋದು, ನಮ್ಮ ಕೈಲಿ ಏನ್ ಮಾಡಕ್ಕಾಗತಿ, ಎಲ್ಲ ಹಿಂಗ್ ನಡೀತಾ ಇದೆ, ನಾವೇನ್ ಮಾಡಕ್ ಸಾಧ್ಯ ಇದೆ ನಮ್ಮ ಪ್ರಯತ್ನ. ಎಲ್ಲರೂ ಆ ಥರ ಮಾಡಕ್ ಶುರು ಮಾಡಿದ್ರೆ ಆಟೋಮೆಟಿಕ್ ಆಗಿ ಎಲ್ಲ ಸರಿ ಹೋಗುತ್ತೆ. ಅಂತವನ್ನ ಮೌಲ್ಯಗಳನ್ನ ಜೀವನದಲ್ಲಿ ಮೌಲ್ಯಗಳನ್ನ ಅಳವಡಿಸಿಕೊಳ್ಳೋದು ಅನಿವಾರ್ಯ. ಸಮಾಜದ ದೃಷ್ಟಿಯಿಂದ, ದೇಶದ ದೃಷ್ಟಿಯಿಂದ, ವ್ಯಕ್ತಿಗತ ದೃಷ್ಟಿಯಿಂದ ಅವನು ಹೆಚ್ಚು ಸಾಧನೆಯನ್ನ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಸಾಧನೆ ಅಂದ್ರೆ ಆಧ್ಯಾತ್ಮ ಸಾಧನೆ ಇರ್ಬೋದು. ಎಲ್ಲರೂ ಆಧ್ಯಾತ್ಮ ಸಾಧನೆ ಮಾಡೋಕ್ಕಿಂತ ಹೆಚ್ಚಾಗಿ ನಮ್ಮ ಬದುಕನ್ನ ಕಟ್ಟಿಕೊಳ್ಳಲಿಕ್ಕೂ ಬಹಳ ಉಪಯೋಗ ಆಗುತ್ತೆ ಈ ಮೌಲ್ಯಗಳು. ಜೊತೆಗೆ ಒಳ್ಳೆ ಕೆಲಸ ಮಾಡ್ತಾ ಒಳ್ಳೆ ಮನಸ್ಸನ್ನ ರೂಢಿಸ್ಕೊಂಡು ಪಾಸಿಟಿವ್ ಆಗಿ ಯೋಚನೆ ಮಾಡ್ತಾ ದೇಶದ ಬಗ್ಗೆ ಪ್ರೀತಿ ಪ್ರೇಮ ಇವನ್ನೆಲ್ಲ ಸಂಪಾದನೆ ಮಾಡ್ಕೊಂಡ್ರೆ, ಅಳವಡಿಸ್ಕೊಂಡ್ರೆ, ಆ ರೀತಿ ನಡ್ಕೊಂಡ್ರೆ
ನಮ್ಮ ದೇಶ ಬಹಳ ಬೇಗ ಮುಂದುವರಿಯುತ್ತೆ. ಇನ್ಫ್ಯಾಕ್ಟ್ ಎಲ್ಲ ದೇಶಗಳ ಇದಕ್ಕಿಂತ ಈಗ ಅಮೆರಿಕಾದಲ್ಲಿ ಉದಾಹರಣೆ ಹೇಳ್ಬೇಕಂದ್ರೆ ಅಲ್ಲಿ ಪ್ರತಿ ವರ್ಷನೂ ನ್ಯಾಷನಲ್ ಲೆವೆಲ್ ಟೆಸ್ಟ್ ಮಾಡ್ತಾರೆ. ಯಾರು ಪ್ರತಿಭಾವಂತ ವಿದ್ಯಾರ್ಥಿಗಳು ಎಲ್ಲ ಸ್ಕೂಲು ಕಾಲೇಜುಗಳಲ್ಲಿ ಮಾಡ್ತಾರೆ. ಅಲ್ಲಿ ಕಂಡುಕೊಂಡದ್ದು ಏನು ಅಂತಂದ್ರೆ ಭಾರತೀಯ ಮಕ್ಕಳು ಆ ಬೇರೆ ದೇಶದಿಂದ ನೆಲೆಸ್ಕೊಂಡಿರೋ ಮಕ್ಕಳಿಗಿಂತ ಅಮೆರಿಕಾದಲ್ಲಿ ಒರಿಜಿನಲ್ ಆಗಿ ಇದ್ದವ್ರಿಗಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಭಾರತೀಯ ಮಕ್ಕಳು ಹೈಯೆಸ್ಟ್ ಲೆವೆಲ್ ರೀಚ್ ಆಗಿರ್ತಾರೆ. 1% ಟಾಪ್ ಯಾರಿದ್ದಾರೆ, ಟಾಪ್ 1% ವಿದ್ಯಾರ್ಥಿಗಳಲ್ಲಿ ಭಾರತೀಯರ ಮಕ್ಕಳುಗಳೇ ಅತ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿರೋದು. ಅದೇನು ತೋರಿಸುತ್ತೆ? ನಮ್ಮಲ್ಲಿ ಅಂತ ಶಕ್ತಿ, ಸಾಮರ್ಥ್ಯ, ಬುದ್ಧಿವಂತಿಕೆ, ಪ್ರತಿಭೆ ಎಲ್ಲ ಇದೆ ಅಂತ. ಅದ್ರ ಜೊತೆಗೆ ಮೌಲ್ಯಗಳನ್ನು ಅಳವಡಿಸ್ಕೊಂಡಿದ್ದಾರೆ, ಗೊತ್ತಿಲ್ಲದೇನೆ. ಯಾಕೆಂದ್ರೆ ನಮ್ಮ ಪರಂಪರೆ ಹಂಗಿದೆ. ಆ ಪರಂಪರೆಯ ಇದರಿಂದಾಗಿ ಅವ್ರಿಗೆ ಇಲ್ಲಿ ಹಾಗೆ ಅದು ಇಲ್ಲ, ಇದು ಇಲ್ಲ, ಇದೆಲ್ಲ ಸ್ವಾರ್ಥ, ಗ್ರೀಡಿನೆಸ್ ಯಾಕೆ ಬರುತ್ತೆ ಅಂತಂದ್ರೆ ಎಲ್ಲ ಕೊರತೆ ಇರೋದ್ರಿಂದ. ಕೊರತೆ ಇಲ್ಲ ಅಂತ ಒಂದು ಇದು ಇರಬೇಕು, ಅಂತ ಒಂದು ಮನಸ್ಥಿತಿನೂ ಇಟ್ಕೋಬೇಕು. ಅದು ಬೇಕು, ಇದು ಬೇಕು, ಎಲ್ಲದೂ ಬೇಕು, ಎಷ್ಟಿದ್ರು ಸಾಲದು ಅಂತಂದ್ರೆ ಅಂತವ್ರು ಮಾಡ್ಕೊಂತಾನೆ ಹೋಗ್ತಾರೆ. ಅದಕ್ಕೆ ಹೇಳ್ತಾರೆ ಕೆಲವರೆಲ್ಲ, ನಮ್ಮ ಭಾರತ ದೇಶ ಇಟ್ ಈಸ್ ಪೂರ್ ಕಂಟ್ರಿ ವಿತ್ ರಿಚ್ ಪೀಪಲ್ ಅಂತ. ಯಾಕೆಂದ್ರೆ ಗ್ರೀಡಿ ಪೀಪಲ್ ಬಹಳ ಆಗಿದ್ದಾರೆ. ಎಲ್ಲದೂ ನನಗೆ ಬೇಕು. ಹೆಚ್ಚಿನ ಸಂಖ್ಯೆಯಲ್ಲಿ ಶ್ರೀಮಂತರು ಇರೋದು ನಮ್ಮ ದೇಶದಲ್ಲಿ. ಆದ್ರೆ ಎಲ್ಲರೂ ತಿಳ್ಕೊಂಡಿರೋದು ನಮ್ದು ಬಡತನದ ದೇಶ ಅಂತಂದು. ಆದ್ರಿಂದ ಇವೆಲ್ಲ ಯಾಕೆ ಈ ತರ ಆಗಿದೆ, ಏರುಪೇರು ತಿರುಗಾಮುರು ಅಂತಂದ್ರೆ ಅಲ್ಲಿ ಜಪಾನ್ನಲ್ಲೇ ಆಗಲಿ, ಚೈನಾದಲ್ಲೇ ಆಗಲಿ, ಆಮೇಲೆ ಅಮೆರಿಕಾದಲ್ಲಿ ಇದುವರೆಗೂ ಆಗಲಿ, ಇನ್ನು ಮುಂದೆ ಏನಾಗುತ್ತೋ ಗೊತ್ತಿಲ್ಲ, ಅಲ್ಲಿ ಜನರು ಬಡವರು, ಆದರೆ ಸರ್ಕಾರ, ದೇಶ ಶ್ರೀಮಂತ. ಎಲ್ಲರೂ ಯಾಕೆಂದ್ರೆ ಅಲ್ಲಿ ದುರಾಸೆ ಇಲ್ಲ. ಇಲ್ಲಿ ಎಲ್ಲದೂ ಬೇಕು ಅಂತ ಸಂಪಾದನೆ ಮಾಡಿ ಯಾವುದೇ ಅದು ದುರ್ಮಾರ್ಗದಲ್ಲಿ. ಅದರಿಂದ ಇವೆಲ್ಲಕ್ಕೂ ಕಾರಣ ಈ ಮೌಲ್ಯಗಳು. ಈ ಮೌಲ್ಯಗಳ ಬಗ್ಗೆ ನಾವು ಚಿಂತನೆ ಮಾಡೋಣ. ಈ ಮೌಲ್ಯಗಳನ್ನ ಹೇಗೆ ಬೇರೆಯವರಲ್ಲಿ ಅದನ್ನ ಇನ್ಕಲ್ಕೇಟ್ ಮಾಡೋದು, ಅವ್ರಿಗೆ ಹೇಗೆ ತಲುಪಿಸೋದು, ಅವ್ರಿಗೆ ಅರ್ಥ ಮಾಡಿಸೋದು, ಆಮೇಲೆ ಮಕ್ಕಳಿಂದ ಹಿಡಿದು ನೆರೆಹೊರೆಯವರಿಂದ ಶುರು ಮಾಡ್ಕೊಂತ ಹೋದ್ರೆ ಮೌಲ್ಯಗಳು ತಾನಾಗಿಯೇ ಬರುತ್ತೆ. ಇಷ್ಟು ಹೇಳಿ ನಿಮಗೆ ಧನ್ಯವಾದಗಳನ್ನು ಹೇಳಿ ಶರಣಾರ್ಥಿ.